ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಬಹುಮತದಿಂದ ಗೆದ್ದಿರುವುದು ಎಲ್ಲರಿಗೂ ಗೊತ್ತಿರುತ್ತೆ. 60 ವರ್ಷಗಳಿಂದ ತಮಿಳುನಾಡನ್ನ ಆಳುತ್ತಿದ್ದಂತಹ ಎಡಿಎಂಕೆ, ಎಐಎಡಿಎಂಕೆ ಪಕ್ಷಗಳ ಭದ್ರ ಕೋಟೆಗಳನ್ನ ಪುಡಿ ಮಾಡಿ ತಮ್ಮ ಟಿವಿಕೆ ಪಕ್ಷದ ಬಾವುಟವನ್ನ ತಮಿಳುನಾಡಿನಲ್ಲಿ ರಾರಾಜಿಸುವಂತೆ ಮಾಡಿದ್ದಾರೆ. ದಳಪತಿ ವಿಜಯ್ ಅವರ ವಿರುದ್ಧ ಹಲವಾರು ಕಾಂಟ್ರವರ್ಸಿಗಳಿದ್ರು, ಅವನ್ನೆಲ್ಲ ತಲೆ ಕೆಡಿಸಿಕೊಂಡೇ ಮುನ್ನುಗ್ತಾ ಹೋಗ್ತಾರೆ. ದಳಪತಿ ವಿಜಯ್ ಅವರು 15 ವರ್ಷಗಳಿಂದ ರಾಜಕೀಯಕ್ಕೆ ಬರಬೇಕೆಂದು ಸೈಲೆಂಟ್ ಆಗಿ ಸ್ಟ್ರಗಲ್ ಪಡ್ತಾ ಈ 2 ವರ್ಷಗಳಲ್ಲಿ ತಮಿಳುನಾಡಿನ ರಾಜಕೀಯ ಪಕ್ಷಗಳಲ್ಲಿ ಭದ್ರ ಕೋಟೆಯನ್ನ ಕಟ್ಟಿ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಬದಲಾವಣೆ ತಂದಿದ್ದಾರೆ ಗುರು. ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಸಿನಿಮಾದಲ್ಲಿ ಇರೋರಿಗೆಲ್ಲ ರಾಜಕೀಯ ಮಾಡಕ್ ಬರೋಲ್ಲ ಅನ್ನೋರಿಗೆ ಬಾಯಿಗೆ ಬೀಗ ಬಡಿದು ಅವರಿಂದಾನೇ ಚಪ್ಪಾಳೆಯನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ ಕೇವಲ ಗೆದ್ದಿರೋದು ಅವರ ಪಕ್ಷವಲ್ಲ, ಅವರ ಹೊಸ ವಿಚಾರಗಳು. ಸಮಾಜದಲ್ಲಿರುವ ಹಲವಾರು ತೊಂದರೆಗಳನ್ನ ದೂರ ಮಾಡಬೇಕು ಎಂಬ ಅವರ ಮನಸ್ಥಿತಿ ಇವತ್ತು ತಮಿಳುನಾಡಿನಲ್ಲಿ ಹೊಸ ಯುಗ ಪ್ರಾರಂಭವಾಗುವಂತೆ ಮಾಡಿದೆ. ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಸಹಿತ ಹೊಸ ಪಕ್ಷ ರಾಜಕೀಯಕ್ಕೆ ಬರಬೇಕೆಂದು ಯಾರ್ಯಾರೆಲ್ಲ ಅನ್ಕೊಂಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದಳಪತಿ ವಿಜಯ್ ಅವರ ಈ ಒಂದು ಗೆಲುವು ಸಾಕಷ್ಟು ರಾಜ್ಯದ ರಾಜಕೀಯ ಪಕ್ಷಗಳಿಗೆ ನಡಕವನ್ನ ತಂದಿದೆ. ದಳಪತಿ ವಿಜಯ್ ಅವರು ತಮಿಳುನಾಡಿನಲ್ಲಿ ಗೆದ್ದಿರೋದು ಯಾರ್ಯಾರಿಗೆಲ್ಲ ಖುಷಿ ತಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.